ನೆನಪಿನ ದೋಣಿಯಲ್ಲಿ ಭಾಗ 11. ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗವನ್ನು ತಪ್ಪದೇ ನೋಡಿ. ನನ್ನ ಪಾಲಿನ ಹಕ್ಕನ್ನು ನಾನು ಪಡೆದುಕೊಂಡಿದ್ದೇನೆ ದೊಡ್ಡಪ್ಪ. ಅದಕ್ಕಿಂತ ಹೆಚ್ಚು ಬೇಕೆಂಬ ಆಸೆ ನನಗೆಂದೂ ಇರಲಿಲ್ಲ. ಈ ವ್ಯವಹಾರದ ನಿಜವಾದ ಉತ್ತರಾಧಿಕಾರಿ ಅಭಿಷೇಕ್ ಗೌಡನೇ, ನಾನು ಅಲ್ಲ. ನಾನು ನನ್ನದೇ ಆದ ಅಸ್ತಿತ್ವವನ್ನು ರೂಪಿಸಿಕೊಂಡಿದ್ದೇನೆ ಮತ್ತು ಅದರಲ್ಲಿ ನಾನು ಸಂತೋಷವಾಗಿದ್ದೇನೆ ಎಂದು ದೀಪಕ್ ಆತ್ಮವಿಶ್ವಾಸದಿಂದ ಹೇಳಿದ. ಆಗ ದೀಪಕ್, ನಾನು ಅಭಿಷೇಕ್ನನ್ನ ಕೈ ಬಿಟ್ಟಿಲ್ಲ. ಇಡೀ ಭಾರತದಲ್ಲಿ ನಮ್ಮ ಬ್ರಾಂಚ್ಗಳೆಲ್ಲವೂ ಅಭಿಷೇಕ್ಗೆ ಸೇರಿದ್ದು. ನೀನು ನಿನ್ನ ಹೆತ್ತವರು ನಿನಗಾಗಿ ಏನು ಬಿಟ್ಟು ಹೋಗಿದ್ದಾರೋ ಅದನ್ನೇ ನಿನಗೆ ನೀಡಲು ನಾನು ನಿರ್ಧರಿಸಿದ್ದೇನೆ. ನಿಹಾಲ್ ಪ್ರಾರಂಭಿಸಿದ ಆ ಯೋಜನೆಯನ್ನು ನಾನು ಪೂರ್ಣಗೊಳಿಸುತ್ತೇನೆ. ಆದರೆ ಅದರ ಹಕ್ಕುದಾರನಾಗಲು ನಾನು ಬಯಸುವುದಿಲ್ಲ ದೊಡ್ಡಪ್ಪ. ನಾನು ನಿಮ್ಮ ವ್ಯವಹಾರದಲ್ಲಿ ಏನು ಮಾಡಿದ್ದೇನೆ? ಏನೂ ಇಲ್ಲ. ಎಲ್ಲವನ್ನ ಮಾಡಿದ್ದು ಅಭಿಷೇಕ್. ಒಂದು ವೇಳೆ ಅವನು ನಿಮ್ಮ ಜೊತೆ ಇರಲಿಲ್ಲ ಅಂದಿದ್ದರೆ ಆ ಯೋಜನೆ ಉಳಿಯುತ್ತಿತ್ತ. ಬೇರೆಯವರ ಕಷ್ಟಕ್ಕೆ ಕ್ರೆಡಿಟ್ ತೆಗೆದುಕೊಳ್ಳುವುದು ನನ್ನ ಸ್ವಭಾವವಲ್ಲ ಎಂದ. ಅವನ ಈ ಉತ್ತರದಿಂದ ಶ್ರೀರಾಧಳ ಮನಸ್ಸು ಹೆಮ್ಮೆಯಿಂದ ಉಬ್ಬಿ ಹೋಗಿತ್ತು. ನೀಲ, ನಿಶ್ಚಯ್, ಅಭಿಷೇಕ್ ಗೌಡ ಕಣ್ಣು ಮೇಲಿಂದ ಪರದೆ ಸರಿಯತೊಡಗಿತ್ತು. ಮತ್ತೊಮ್ಮೆ ವಿಷಯ ನನ್ನ ತಾಯಿಯೇ ಸೇರಿದ್ದು. ಆ ಜಮೀನು ನೀವು ನನಗೆ ಕೊಡಲು ಬಯಸಿದ್ದೀರಿ. ಅದರಲ್ಲಿ ಅರ್ಧ ಭಾಗ ಅನಾಥಾಶ್ರಮಕ್ಕೆ ಸಾಕು. ಉಳಿದದ್ದನ್ನು ಶಾಂತನು ಮಾವನಿಗೆ ನೀಡುತ್ತೇನೆ. ಅವರು ಮತ್ತು ಅಭಿನವ್ ಅದರ ಬಗ್ಗೆ ಏನು ಮಾಡಬೇಕೋ ಮಾಡಿಕೊಳ್ಳಲಿ. ಸ್ನೇಹ ಇದನ್ನು ಕೇಳಿ ಆಶ್ಚರ್ಯದಿಂದ ದೀಪಕ್ಗೆ ಕೇಳಿದಳು. ಆ ಜಮೀನು ನನಗೆ ಬೇಕೆಂದು ನಿನಗೆ ಹೇಗೆ ತಿಳಿಯಿತು? ನನಗೆ ಎಲ್ಲವೂ ತಿಳಿಯುತ್ತದೆ ಅತ್ತೆ ಎಂದು ದೀಪಕ್ ಹೇಳಿದ. ನನ್ನಿಂದ ಮುಚ್ಚಿಟ್ಟಿರುವಂಥದ್ದು ಏನೂ ಇಲ್ಲ ಅಲ್ವಾ ದೊಡ್ಡಮ್ಮ ಎಂದು ದೀಪಕ್ ಕೇಳಿದಾಗ ನೀಲ ಕಕ್ಕಾಬಿಕ್ಕಿಯಾದಳು. ದೀಪಕ್ ಮಾತು ಮುಂದುವರೆಸಿದ. ನೀವು ಚಿಂತೆ ಮಾಡಬೇಡಿ. ನಿಮ್ಮ ಮಗ ಕಷ್ಟ ಮತ್ತು ಸ್ಥಾನಮಾನದ ಮೇಲೆ ನನ್ನ ಕಣ್ಣು ಎಂದಿಗೂ ಇರುವುದಿಲ್ಲ. ನಾನು ಏನಾಗಬೇಕೆಂದು ಅಥವಾ ಏನು ಮಾಡಬೇಕೆಂದುಕೊಂಡಿದ್ದೇನೋ ಅದನ್ನು ನಾನು ಸಾಧಿಸಿದ್ದೇನೆ ಮತ್ತು ನನ್ನ ಸ್ವಂತ ಗುರುತಿನ ಬಗ್ಗೆ ನಾನು ಬಹಳ ಸಂತೋಷವಾಗಿದ್ದೇನೆ. ಇದು ಎಲ್ಲರ ಮುಖದ ಮೇಲೆ ದೀಪಕ್ ನೀಡಿದ ಚಾಟಿ ಏಟಿನಂತಿತ್ತು. ಸಂಬಂಧಗಳು ಎಂದಿಗೂ ಆಸೆಯ ಮೇಲೆ ನಿಲ್ಲುವುದಿಲ್ಲ. ಅವುಗಳನ್ನು ಉಳಿಸಿಕೊಳ್ಳಲು ಪ್ರೀತಿ, ನಂಬಿಕೆ, ತ್ಯಾಗ ಎಲ್ಲವನ್ನ ಮಾಡಬೇಕಾಗುತ್ತದೆ. ಮತ್ತೇನಾದರೂ ಪ್ರಶ್ನೆಗಳಿವೆಯೇ ದೊಡ್ಡಪ್ಪ? ಎಲ್ಲವನ್ನ ಸ್ಪಷ್ಟಪಡಿಸಿದ ನಂತರ ದೀಪಕ್ ಕೇಳಿದ. ಶಿವಶಂಕರ್ ಗೌಡ ಅವನತ್ತ ನೋಡಿದರು. ಇಂದು ಅವರ ಕಣ್ಣುಗಳ ಮುಂದೆ ಅವರೇ ಬಹಳ ಚಿಕ್ಕವರಾಗಿ ಕಾಣುತ್ತಿದ್ದರು. ಅವರು ಮೌನವಾಗಿ ತಲೆ ಆಡಿಸಿದರು. ಉಳಿದವರ ಮನಸ್ಸಿನಲ್ಲಿ ಕಲ್ಮಶವು ಇಂದು ತೊಳೆದು ಹೋಗಿತ್ತು. ಇಡೀ ಮನೆಯಲ್ಲಿ ಗಾಢವಾದ ಮೌನ ಆವರಿಸಿತ್ತು. ಶ್ರೀರಾಧಾ, ದೀಪಕ್ ಗೌಡ ಅಂತಿಮವಾಗಿ ಆ ಮೌನವನ್ನು ಮುರಿದು, ಶ್ರೀ, ದಯವಿಟ್ಟು ನನಗೆ ಒಂದು ಕಪ್ ಕಾಫಿ ಮಾಡಿಕೊಡು, ತಲೆ ತುಂಬ ನೋವುತ್ತಿದೆ ಎಂದ. ಎಲ್ಲರಿಗೂ ಕನ್ನಡಿ ತೋರಿಸಿ ಅವನು ತನ್ನ ಕೋಣೆಯತ್ತ ನಡೆದ. ಶ್ರೀರಾಧಾ ಅಡಿಗೆ ಮನೆಯತ್ತ ಹೋದಳು. ಶ್ರೀರಾಧಾ ಕಾಫಿ ತೆಗೆದುಕೊಂಡು ಬಂದಾಗ ದೀಪಕ್ ಕೋಣೆಯಲ್ಲಿರಲಿಲ್ಲ. ಅವಳು ಕಣ್ಣು ಹಾಯಿಸಿ ನೋಡಿದಾಗ ಅವನು ಬಾಲ್ಕನಿಯಲ್ಲಿ ನಿಂತಿದ್ದ. ತೆಳ್ಳಗಿನ ಶರ್ಟ್ ಧರಿಸಿದ್ದ. ಅವನ ತೋಳುಗಳು ಮಡಚಲ್ಪಟ್ಟಿದ್ದವು. ಅವಳು ಕಾಫಿ ತೆಗೆದುಕೊಂಡು ಅವನ ಬಳಿ ಹೋದಳು. ಕೇಳಿ ಎಂದು ಶ್ರೀರಾಧಾ ಕರೆದಳು. ದೀಪಕ್ ಅವಳ ಕಡೆ ತಿರುಗಿ ತನ್ನ ಬಳಿ ಕರೆದ. ಶ್ರೀರಾಧಾ ಮುಂದೆ ಹೋದಳು. ಅವನು ಅವಳ ಕೈಯಿಂದ ಕಾಫಿ ತೆಗೆದುಕೊಂಡು ಟೇಬಲ್ ಮೇಲಿಟ್ಟು ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡ. ಶ್ರೀ, ನಾನು ಸರಿಯಾಗಿಯೇ ಮಾಡಿದ್ದೇನಲ್ಲವೇ ಎಂದನು ಅವನು. ನೀವು ಏನೇ ಮಾಡಿದರೂ ಸರಿಯಾಗಿ ಇರುತ್ತದೆ. ನಾನು ನಿಮ್ಮ ಜೊತೆಗಿದ್ದೇನೆ ಮತ್ತು ಯಾವಾಗಲೂ ಇರುತ್ತೇನೆ. ಈಗ ಬನ್ನಿ, ಕಾಫಿ ಕುಡಿಯಿರಿ. ತಲೆನೋವು ಹೆಚ್ಚಾದರೆ ಮಾತ್ರೆ ಕೊಡಲೇ ಎಂದು ಅವಳು ಕೇಳಿದಳು. ಬೇಡ, ಅಷ್ಟೇನು ನೋವಿಲ್ಲ. ದೀಪಕ್ ಕಾಫಿಯ ಒಂದು ಗುಟುಕು ತೆಗೆದುಕೊಂಡು ಹೇಳಿದ. ಈಗ ಮಲಗಿ. ನೀವು ಸುಸ್ತಾಗಿದ್ದೀರಾ. ಇಡೀ ದಿನ ಕೆಲಸವೇ ಆಗಿದೆ. ರಾತ್ರಿಯೂ ತುಂಬ ಆಗಿದೆ. ಹಾಗೆ ನೋಡಿದರೆ ನಾನು ಇನ್ನೂ ಸ್ವಲ್ಪ ಸುಸ್ತಾಗಬೇಕೆಂದುಕೊಂಡಿದ್ದೇನೆ ಎಂದು ದೀಪಕ್ ಹೇಳಿದಾಗ ಶ್ರೀರಾಧಾ ಮೊದಲು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಅರ್ಥವಾದಾಗ ಮುಗುಳ್ನಕ್ಕಳು. ನೀವು ಬಿಡಿ, ಬನ್ನಿ ಎಂದು ದೀಪಕ್ ಕಾಫಿ ಮಗ್ಗನ್ನು ಟೇಬಲ್ ಮೇಲಿಟ್ಟು ಅವಳನ್ನು ಎತ್ತಿಕೊಂಡು ಹಾಸಿಗೆಯ ಕಡೆಗೆ ನಡೆದ. ಸಮಯ ಕಳೆಯುತ್ತಿತ್ತು. ಶ್ರೀರಾಧಾ ಕಚೇರಿಗೆ ಹೋಗಲು ಪ್ರಾರಂಭಿಸಿದಳು. ಅಂದಿನಿಂದ ಅಭಿಷೇಕ್ ಗೌಡ, ನೀಲ ಮತ್ತು ಸ್ನೇಹ ಎಲ್ಲರೂ ದೀಪಕ್ ಕಣ್ಣುಗಳನ್ನು ನೇರವಾಗಿ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ತಮ್ಮ ತಪ್ಪಿನ ಅರಿವಿನಿಂದಾಗಿ ಶಿವಶಂಕರ್ ಗೌಡರು ದೀಪಕ್ನ ನಿರ್ಧಾರವನ್ನು ಒಪ್ಪಿಕೊಂಡರು. ದೀಪಕ್ ಗೌಡ ತನ್ನ ತಾಯಿಯ ಕನಸನ್ನು ನನಸಾಗಿಸಲು ಆಶ್ರಮದ ಕೆಲಸವನ್ನು ಪ್ರಾರಂಭಿಸಿದ. ಅಭಿನವ್ಗೆ ಈ ವಿಷಯ ತಿಳಿಸಿದಾಗ ಅವನು ಬುದ್ಧಿವಂತಿಕೆಯಿಂದ ದೀಪಕ್ ಗೌಡನೊಂದಿಗೆ ಮಾತನಾಡಿ ಅಲ್ಲಿ ಒಂದು ಕಾಲೇಜು ಕಟ್ಟುವ ಆಲೋಚನೆ ಮಾಡಿದ. ಇದರಿಂದ
ಇದರಿಂದ ವ್ಯವಹಾರದ ಜೊತೆಗೆ ಆಶ್ರಮದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಅನುಕೂಲವಾಗುತ್ತದೆ. ಸಮಯದೊಂದಿಗೆ ಅವನು ತನ್ನ ಸಂಬಂಧವನ್ನು ಸುಧಾರಿಸಿಕೊಂಡಿದ್ದ. ಇತ್ತೀಚೆಗೆ ದೀಪಕ್ ಕೆಲವು ದಿನಗಳಿಂದ ಗಮನಿಸುತ್ತಿದ್ದನೇನೆಂದರೆ ಶ್ರೀರಾಧಾ ಕೆಲಸ ಮಾಡುತ್ತಾ ಬೇಗ ಸುಸ್ತಾಗುತ್ತಿದ್ದಳು. ದಿನವಿಡೀ ಸಿಗುವ ಸಮಯದಲ್ಲಿ ಅವಳು ನಿದ್ರಿಸುತ್ತಿದ್ದಳು ಅಥವಾ ತುಂಬ ಸುಸ್ತಾಗಿ ಕಾಣುತ್ತಿದ್ದಳು. ಮೊದಲು ಅವನು ಇದು ಮನೆ ಮತ್ತು ಕಚೇರಿಯ ಕೆಲಸದ ಒತ್ತಡದಿಂದಾಗಿ ಎಂದುಕೊಂಡಿದ್ದ. ಆದರೆ ಕಳೆದ 2 ದಿನಗಳಿಂದ ಅವಳು ಕಚೇರಿಗೂ ಹೋಗಿರಲಿಲ್ಲ ಮತ್ತು ಇಡೀ ದಿನ ತಿನ್ನುವುದರಲ್ಲಿ ಹಾಗೂ ನಿದ್ರಿಸುವುದರಲ್ಲೇ ಮಗ್ನಳಾಗಿದ್ದಳು. ಶ್ರೀ, ಹೇಳಿ, ಅವಳು ಬಟ್ಟೆಗಳನ್ನು ಸರಿಪಡಿಸುತ್ತಾ ಹೇಳಿದಳು. ಇಲ್ಲಿ ಬಾ, ನನ್ನ ಹತ್ತಿರ, ದೀಪಕ್ ಕರೆದ. ಶ್ರೀರಾಧಾ ತಕ್ಷಣವೇ ಅವನ ಬಾಹುಗಳಲ್ಲಿ ಸೇರಿಕೊಂಡಳು. ಅವನು ಅವಳ ಕೂದಲುಗಳನ್ನು ಮುತ್ತಿಟ್ಟು ಕೇಳಿದ, ನಿನ್ನ ಆರೋಗ್ಯ ಸರಿಯಾಗಿದೆಯೇ? ಶ್ರೀ, ಹೌದು ಸರಿಯಾಗಿದೆ. ನೀವು ಯಾಕೆ ಹೀಗೆ ಕೇಳುತ್ತಿದ್ದೀರಾ? ಇತ್ತೀಚೆಗೆ ನೀನು ನನ್ನ ಕೆಲಸಗಳ ಕೂಡ ಸಮಯಕ್ಕೆ ಸರಿಯಾಗಿ ಮಾಡುತ್ತಿಲ್ಲ. ಹೆಚ್ಚಾಗಿ ಮಲೆಕೊಂಡೇ ಇರುತ್ತೀಯಾ? ಅದಕ್ಕೆ ನಾನು ಹೀಗೆ ಮಾಡಲು ಶುರು ಮಾಡಿದ್ದೇನೆ. ಶ್ರೀರಾಧಾ ತನ್ನ ದೊಡ್ಡ ಕಣ್ಣುಗಳಿಂದ ನೋಡುತ್ತಾ ಕೇಳಿದಳು. ನಾಳೆ ಡಾಕ್ಟರ್ ಹತ್ತಿರ ಹೋಗೋಣ. ನನಗೆ ಏನೂ ಸರಿ ಕಾಣುತ್ತಿಲ್ಲ, ಆದರೆ ನಾನು ಸರಿಯಾಗಿದ್ದೇನೆ. ನೀವು ಸುಮ್ಮನೆ ಚಿಂತೆ ಮಾಡುತ್ತಿದ್ದೀರಾ. ಹಾಗಾದರೆ ಸಾರಿ, ನಾವು ಸುಮ್ಮನೆ ಡಾಕ್ಟರ್ ಬಳಿ ಹೋಗಿ ಬಂದಿದ್ದೇವೆ ಎಂದುಕೊಳ್ಳೋಣ, ಸರಿನಾ? ಈಗ ಯಾವುದೇ ವಾದ ಬೇಡ. ಶ್ರೀರಾಧಾ ಸುಮ್ಮನಾದಳು. ನಂತರ, ಸರಿ, ಹಾಗಾದರೆ ನಾಳೆ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುತ್ತೇನೆ. ಬೇಡ, ನಾಳೆ ಅಲ್ಲ, ನಾಳೆ 10ನೇ ತಾರೀಕು. ನನಗೆ ಒಬ್ಬ ಡೀಲರ್ ಜೊತೆ ಮೀಟಿಂಗ್ ಇದೆ. ಶ್ರೀರಾಧಾ ಇಷ್ಟು ಹೇಳುತ್ತಿದ್ದಂತೆಯೇ ಅವಳ ಮನಸ್ಸಿಗೆ ತಕ್ಷಣ ಒಂದು ವಿಷಯ ಬಂತು. ಕೇಳಿ, ನಾಳೆ 10ನೇ ತಾರೀಕು? ಹೌದು, ಯಾಕೆ? ದೀಪಕ್ ಅವಳ ವರ್ತನೆಯನ್ನು ಕಂಡು ಆಶ್ಚರ್ಯದಿಂದ ಕೇಳಿದ. ನನ್ನ ಪೀರಿಯಡ್ಸ್ 12 ದಿನ ತಡವಾಗಿದೆ. ನನಗೆ ಇದು ಹೇಗೆ ನೆನಪಿರಲಿಲ್ಲ ಗೊತ್ತಿಲ್ಲ. ಆದರೆ ನೀವು ದಯವಿಟ್ಟು ಬೇಗನೆ ಒಂದು ಪ್ರೆಗ್ನೆನ್ಸಿ ಕಿಟ್ ಆರ್ಡರ್ ಮಾಡಿ. ಈಗಲೇ. ನೀನು ಹೇಳಲು ಬಯಸುತ್ತಿರುವುದು ನೀನು ಗರ್ಭಿಣಿಯಾಗಿರಬಹುದು ಎಂದು ದೀಪಕ್ ಆಶ್ಚರ್ಯದಿಂದ ಕೇಳಿದ. ಅವನ ಮುಖದಲ್ಲಿ ಒಂದು ಗಾಢವಾದ ನಗು ಮೂಡಿತ್ತು. ಅವನ ಬೆರಳುಗಳು ತಕ್ಷಣ ಮೊಬೈಲ್ ಮೇಲೆ ಚಲಿಸತೊಡಗಿದ್ದವು. ಇತ್ತ ಶ್ರೀರಾಧಾ ಯೋಚನೆಯಲ್ಲೇ ಇದ್ದಳು. ಅತ್ತ ಅಭಿನವ್ ಸ್ನೇಹಾ ಬಳಿ ತಲುಪಿದನು. ಅವಳು ತನ್ನ ತಪ್ಪಿನ ಅರಿವಾದಾಗಿನಿಂದ ಗೌಡರ ಬಂಗಲೆಗೆ ಹೋಗಿರಲೇ ಇಲ್ಲ. ಅಮ್ಮ ಅವರ ಹತ್ತಿರ ಕುಳಿತು ಹೇಳಿದ, ಏನಾಗಿದೆ ನಿಮಗೆ? ಇಷ್ಟು ಮೌನವಾಗಿದ್ದೀರಾ ಯಾಕೆ? ಅಂದು ಆ ಘಟನೆಯಿಂದ ನೀವು ಹೊರಗೆ ಬರಲು ಸಾಧ್ಯವಾಗುತ್ತಿಲ್ಲವೇ? ಏಕೆ? ಸ್ವಲ್ಪ ಹೊತ್ತು ಮೌನವಾಗಿದ್ದು ಸ್ನೇಹಾ ಹೇಳಿದಳು, ಕೆಲವು ವಿಷಯಗಳು ಹಾಗೆ ಅಭಿನವ್. ಅದು ಹಾಗೆ ಆಗಬಾರದಿತ್ತು. ಸತ್ತಂತಹ ನನ್ನ ತಮ್ಮನ ಜೊತೆ ದ್ವೇಷ ಸಾಧಿಸುವಷ್ಟು ಕಠೋರ ನಾನು ಹೇಗೆ ಆದೆ? ಅದರಲ್ಲಿಯೂ ಅವನ ಮಗನ ಜೊತೆ. ಬರೀ ಒಂದು ಜಮೀನಿನ ತುಂಡಿಗಾಗಿ. ಅಮ್ಮ, ಈಗ ಎಲ್ಲವೂ ಸರಿಯಾಗಿದೆ. ಮುಂದೆ ನೋಡಿ, ದೀಪಕ್ನ ಜೊತೆ ಮಾತನಾಡಿ. ಮತ್ತು ಶ್ರೀರಾಧಾ ಅವಳು ನನ್ನನ್ನು ಕ್ಷಮಿಸುತ್ತಾಳಾ? ಅಭಿನವ್ ಅವಳನ್ನು ನಾನು ಮೊದಲ ದಿನದಿಂದ ದ್ವೇಷದ ದೃಷ್ಟಿಯಿಂದಲೇ ನೋಡಿದ್ದೆ ಅಮ್ಮ. ಅಭಿನವ್ ಅವಳ ಕೈ ಹಿಡಿದು ಹೇಳಿದ, ಯಾವುದು ನನ್ನದೇ ಆಗಿರಲಿಲ್ಲವೋ ಅದರ ಮೇಲೆ ದ್ವೇಷ ಅಥವಾ ನೋವು ಯಾಕೆ? ಆರಂಭದಲ್ಲಿ ನಾನು ಕೂಡ ತಪ್ಪು ತಿಳುವಳಿಕೆಗೆ ಒಳಗಾಗಿದ್ದೆ. ಆದರೆ ಅಂದು ಶ್ರೀರಾಧಾಳ ಕಣ್ಣುಗಳಲ್ಲಿ ಕಂಡ ಆ ತೊಳಲಾಟ, ಅದು ಕೇವಲ ದೀಪಕ್ ಗೌಡನಿಗಾಗಿಯೇ ಇತ್ತು. ನಾನು ನನ್ನ ತಪ್ಪನ್ನು ಒಪ್ಪಿಕೊಂಡಿದ್ದೇನೆ. ನೀವು ಕೂಡ ಒಪ್ಪಿಕೊಂಡು ಮಾತನಾಡಿ. ಅಷ್ಟು ಹೇಳಿ ಅವನು ಅಲ್ಲಿಂದ ಎದ್ದು ಹೋದ. ಸ್ನೇಹಾರನ್ನ ಆಳವಾದ ಯೋಚನೆಯಲ್ಲಿ ಮುಳುಗಿಸಿದ್ದ ದೀಪಕ್ ಸ್ನಾನದ ಮನೆಯ ಬಾಗಿಲಿನ ಹೊರಗೆ ಅತೀವ ಆತುರದಿಂದ ಕಾದು ನಿಂತಿದ್ದ. ತುಂಬ ಹೊತ್ತಾದರೂ ಶ್ರೀರಾಧಾ ಹೊರಗೆ ಬಂದಿರದಿದ್ದಾಗ ಅವನು ಬಾಗಿಲು ಬಡಿದನು. ಶ್ರೀ, ಏನಾಯಿತು? ಹೊರಗೆ ಬಾ. ಶ್ರೀರಾಧಾ ನಿಧಾನವಾಗಿ ಬಾಗಿಲು ತೆರೆದಳು. ದೀಪಕ್ ತಕ್ಷಣ ಅವಳ ಮುಖವನ್ನು ಗಮನಿಸಿದ. ಶ್ರೀರಾಧಾ ಅವನ ಕಡೆ ಕಣ್ಣು ಎತ್ತಿ ನೋಡಿದಳು. ಕಣ್ಣುಗಳಲ್ಲಿನ ತೇವ ಮತ್ತು ತುಟಿಗಳಲ್ಲಿನ ನಗು ಅವನಿಗೆ ಎಲ್ಲವನ್ನ ತಿಳಿಸಿತ್ತು. ಅವನು ಮುಂದೆ ಬಂದು ಅವಳನ್ನು ತಪ್ಪಿಕೊಂಡು ಹೇಳಿದ, ನಾನು ಏನು ಯೋಚಿಸುತ್ತಿದ್ದೇನೋ ಅದು ನಿಜಾನ ಶ್ರೀ? ಶ್ರೀರಾಧಾ ಅವನ ಎದೆಯಲ್ಲಿ ತಲೆ ಇಟ್ಟು ಹೌದೆಂದು ತಲೆಯಾಡಿಸಿದಳು. ದೀಪಕ್ ಅವಳನ್ನು ಎದೆಯೊಳಗೆ ಬೀದಪ್ಪಿಕೊಂಡು ಹೇಳಿದ, ಐ ಲವ್ ಯು ಶ್ರೀ, ಐ ಲವ್ ಯು ಸೋ ಮಚ್. ನನಗೆ ತುಂಬ ಸಂತೋಷವಾಗಿದೆ. ಈಗ ಹೋಗೋಣ ಬನ್ನಿ. ನಾವು ಡಾಕ್ಟರ್ ಬಳಿ ಹೋಗೋಣವೇ? ಅಯ್ಯೋ, ಈಗ ಯಾಕೆ ಡಾಕ್ಟರ್ ಬಳಿ ಹೋಗಬೇಕು? ನಾನು ಸರಿಯಾಗಿದ್ದೇನೆ, ನೀವು ಕೂಡ. ಶ್ರೀರಾಧಾ ತಲೆ ಎತ್ತಿ ಹೇಳಿದಳು, ಇಲ್ಲ, ನಾನು ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಡಾಕ್ಟರ್ ಬಳಿ ಖಚಿತಪಡಿಸಿಕೊಂಡರೆ ಮಾತ್ರ ನನಗೆ ಸಮಾಧಾನ. ಬನ್ನಿ, ಈಗಲೇ ಹೋಗೋಣ. ಈಗ ಬೇಡ, ಕೇಳಿ, ನಾನು ಡಾಕ್ಟರ್ ಬಳಿ ಹೋಗುವುದಿಲ್ಲ. ಶ್ರೀರಾಧಾ ಮುನಿಸಿಕೊಂಡು ಹೇಳಿದಳು. ಶ್ರೀ, ಯಾವುದೇ ವಾದ ಬೇಡ. ನೀನು ಬರಲ್ಲ ಅಂದರೆ ನಾನು ಈಗಲೇ ಡಾಕ್ಟರ್ನ ಇಲ್ಲಿಗೆ ಕರೆಸುತ್ತೇನೆ. ಅರ್ಥ ಮಾಡಿಕೊ ಎಂದು ದೀಪಕ್ ಗೌಡ ಬೆದರಿಕೆ ಹಾಕುತ್ತಾ ಹೇಳಿದ. ಕೊನೆಗೆ ಶ್ರೀರಾಧಾ ಮನಸ್ಸಿಲ್ಲದಿದ್ದರೂ ಅವನ ಜೊತೆ ಹೋಗಲು ಸಿದ್ಧಳಾದಳು. ಸರಿ, ನಾನು ಬಟ್ಟೆ ಬದಲಾಯಿಸಿಕೊಂಡು ಬರುತ್ತೇನೆ. ಅವಳು ಹೆಜ್ಜೆ ಇಡುತ್ತಿದ್ದಂತೆಯೇ ದೀಪಕ್ ಹಿಂದೆಯಿಂದನು, ಶ್ರೀ, ನಿಧಾನವಾಗಿ ನಡಿ. ಇಷ್ಟು ವೇಗವಾಗಿ ಯಾಕೆ ನಡೆಯುತ್ತಿದ್ದೀಯಾ? ಶ್ರೀರಾಧಾ ಅವನನ್ನು ನೋಡಿ ನಿಧಾನವಾಗಿ ಹೆಜ್ಜೆ ಇಡಲು ಪ್ರಾರಂಭಿಸಿದಳು. ಹೀಗೆ ನಡಿ, ಸರಿನಾ? ನಗು ತಡೆಯಲು ಅವಳು ತುಟಿಯನ್ನು ಹಲ್ಲಿನಿಂದ ಕಚ್ಚಿಕೊಂಡಳು.
ದೀಪಕ್ ಅವಳನ್ನು ನೋಡಿ, ಈ ತಮಾಷೆ ಮಾಡುವುದನ್ನು ನಿಲ್ಲಿಸು. ಈಗ ನಾನು ಏನು ಹೇಳುತ್ತೇನೋ ಅದೇ ಆಗುತ್ತದೆ, ಅರ್ಥವಾಯಿತಾ? ಶ್ರೀರಾಧ ಹೌದೆಂದು ತಲೆ ಆಡಿಸಿದಳು. ಅವಳು ಕೆಳಗೆ ಬಂದಾಗ ಸ್ನೇಹ, ಅಭಿನವ್ ಮತ್ತು ಆದರ್ಶ್ ಜೊತೆಗಿದ್ದರು. ನೀಲಾ, ಅಭಿಷೇಕ್ ಗೌಡ ಮತ್ತು ನಿಶ್ಚಯ ಗೌಡ ಕೂಡ ಅಲ್ಲೇ ಇದ್ದರು. ಎಲ್ಲರೂ ಅವರಿಗಾಗಿಯೇ ಕಾಯುತ್ತಿದ್ದರು. ಅಣ್ಣ, ನೀವಿಬ್ಬರು ಎಲ್ಲೋ ಹೊರಟಿದ್ದೀರಾ? ಆದರ್ಶ್ ಸ್ನೇಹರ ಸೂಚನೆಯ ಮೇರೆಗೆ ಅವಸರದಿಂದ ಹೋಗುತ್ತಿರುವವರನ್ನ ಕಂಡು ಕೇಳಿದ. ಹೌದು, ಸ್ವಲ್ಪ ಮುಖ್ಯವಾದ ಕೆಲಸವಿದೆ, ದೀಪಕ್ ಶ್ರೀರಾಧಳನ್ನು ನೋಡಿ ಹೇಳಿ ಮತ್ತೆ ಅವಳ ಕೈ ಹಿಡಿದು ಹೋಗಲು ತಿರುಗಿದಾಗ ದೀಪಕ್ ಈ ಬಾರಿ ಸ್ನೇಹ ಕರೆದಳು. ಅವನ ಹೆಜ್ಜೆಗಳು ಅಲ್ಲಿಯೇ ನಿಂತವು. ಅವನು ತಿರುಗಿ ನೋಡಿದ. ನಾನು ನಿನ್ನ ಜೊತೆ ಮಾತನಾಡಬೇಕು. ಸ್ವಲ್ಪ ಹೊತ್ತು ನಿಂತರೆ ಚೆನ್ನಾಗಿರುತ್ತಿತ್ತು. ಇಲ್ಲ, ಈಗ ಬೇಡ ಅತ್ತೆ, ನನಗೆ ಸ್ವಲ್ಪ ಮುಖ್ಯವಾದ ಕೆಲಸವಿದೆ. ನೀವು ಹೀಗೆ ಮಾಡಿ ಇಲ್ಲೇ ನಿಲ್ಲಿ, ನಾನು ವಾಪಸ್ ಬಂದು ಮಾತನಾಡುತ್ತೇನೆ. ಮತ್ತು ಅವರ ಮುಖದ ಭಾವನೆಗಳನ್ನು ಗಮನಿಸದೆ ಅವನು ಹೊರಟು ಹೋದ. ಅವನ ಬಾಯಿಯಿಂದ ಅತ್ತೆ ಎಂದು ಕೇಳಿದ ತಕ್ಷಣ ಸ್ನೇಹರ ಕಣ್ಣುಗಳು ದೇವಗೊಂಡವಳು. ಅವಳು ನಗುತ್ತಾ ದೇವಭರಿತ ಕಣ್ಣುಗಳಿಂದ ನೀಲಾ ಕಡೆ ನೋಡಿದಳು. ನೀಲಾ ಹೇಳಿದ್ದು ಸರಿ, ದೀಪಕ್ ಗೌಡ ಎಲ್ಲರಿಗಿಂತ ಭಿನ್ನ. ಕಡಿಮೆ ಮಾತಿನಲ್ಲಿಯೇ ಅವನು ಎಲ್ಲವನ್ನ ಅರ್ಥ ಮಾಡಿಕೊಳ್ಳುತ್ತಾನೆ. ಬರೀ ಎದುರಿಗಿರುವವರ ಬಳಿ ಅರ್ಥ ಮಾಡಿಕೊಳ್ಳುವ ಹೃದಯ ಇರಬೇಕಷ್ಟೇ. ಅವನು ನಿಜಕ್ಕೂ ಭಿನ್ನ. ಅತ್ತಿಗೆ, ನಿಜಕ್ಕೂ ಭಿನ್ನ. ಈಗ ಬಹುಶಃ ಮಾತನಾಡೋ ಅಗತ್ಯ ಇಲ್ಲ. ಅವನ ಮನಸ್ಸಿನಲ್ಲಿ ಯಾರಿಗೂ ದ್ವೇಷವಿಲ್ಲ ಎಂದು ಅವನು ತೋರಿಸಿಕೊಟ್ಟಿದ್ದಾನೆ. ನಾವು ಮಾತ್ರ ಅವನನ್ನು ಪರಕೀಯನನ್ನಾಗಿ ಮಾಡಿದ್ದೆವು. ನೀನು ಹೇಳುತ್ತಿರುವುದು ಸರಿ ಸ್ನೇಹ, ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ. ನಾವು ಅರಿವಿಲ್ಲದೆ ಅವನಿಂದ ಏನು ಕಿತ್ತುಕೊಂಡಿದ್ದೆವೋ ಅದೆಲ್ಲವನ್ನ ಇನ್ನು ಮುಂದೆ ಅವನಿಗೆ ಸಿಗುತ್ತದೆ. ನೀಲಾ ಅಭಿಷೇಕ್ನ ಕಡೆ ನೋಡಿ ಹೇಳಿದಳು. ಅಭಿಷೇಕ್ ತಲೆ ಆಡಿಸಿ ಒಪ್ಪಿಗೆ ನೀಡಿದನು. ಮಿಸ್ಟರ್ ದೀಪಕ್, ನಿಮ್ಮ ಪತ್ನಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ. ಬರೀ ಗರ್ಭಿಣಿಯಾಗಿದ್ದಾರೆ. ಆರಂಭದ ದಿನದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಷ್ಟೇ. ಉಳಿದಂತೆ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ. ಡಾಕ್ಟರ್ ಶ್ರೀರಾಧಳನ್ನು ಪರೀಕ್ಷಿಸಿ ದೀಪಕ್ ಗೌಡನಿಗೆ ಹೇಳಿದಾಗ ಅವನ ಮುಖದಲ್ಲಿ ಸಮಾಧಾನ ಮೂಡಿತ್ತು. ಅವನು ಡಾಕ್ಟರ್ ಬಳಿ ಏನೇನು ತಿನ್ನಬೇಕು, ಹೇಗೆ ಇರಬೇಕು, ಏನು ಕುಡಿಯಬೇಕು ಎಂದು ಪೂರ್ತಿ ವಿವರ ಪಡೆದುಕೊಂಡ ನಂತರ ಶ್ರೀರಾಧಳನ್ನು ಕರೆದುಕೊಂಡು ಮನೆಗೆ ಹೊರಟ. ಮನೆ ತಲುಪಿದ ತಕ್ಷಣ ಶ್ರೀರಾಧ ಈ ವಿಷಯವನ್ನು ಪಾರ್ವತಮ್ಮನವರಿಗೆ ತಿಳಿಸಿದಳು. ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇಡೀ ಮನೆಯಲ್ಲಿ ಈ ವಿಷಯ ಎಲ್ಲರಿಗೂ ಸಂತೋಷ ನೀಡಿತು. ಹಿರಿಯರು ಸರಿಯಾಗಿಯೇ ಹೇಳುತ್ತಾರೆ, ಕೆಲವೊಮ್ಮೆ ಒಬ್ಬರ ಬರುವಿಕೆಯ ಸುಳಿವು ಇಡೀ ಮನೆಯನ್ನು ಒಂದುಗೂಡಿಸುತ್ತದೆ. ಅದು ಇಲ್ಲೂ ಆಯಿತು. ಇಡೀ ಮನೆ ಸಂತೋಷದಿಂದ ತುಂಬಿತ್ತು. ದೊಡ್ಡಮ್ಮ, ನಿಮಗೇನು ಅನಿಸುವುದಿಲ್ಲವೇ? ಈಗ ಅಣ್ಣನ ಪ್ರಮೋಷನ್ ಆಗುತ್ತಿದೆಯಲ್ಲ, ಹಾಗೆ ನಂದು ಆಗಬೇಕೆಂದು ಆದರ್ಶ್ ಎಲ್ಲರ ಮಧ್ಯೆ ಕುಳಿತಿದ್ದ ಶ್ರೀರಾಧಳಿಗೆ ಹೇಳಿದ. ಅದಕ್ಕೇನು, ಮದುವೆ ಮಾಡಿಕೊ, ಪ್ರಮೋಷನ್ ಆಗಿ ಬಿಡುತ್ತದೆ. ಪ್ರಕೃತಿ ನಗುತ್ತಾ ಹೇಳಿದಳು. ಎಲ್ಲರೂ ಅದನ್ನು ಒಪ್ಪಿಕೊಂಡರು. ಅಯ್ಯೋ ದೊಡ್ಡಮ್ಮ, ನಾನು ಯಾವಾಗಲೂ ಮದುವೆ ಮಾಡಿಕೊಳ್ಳಬೇಕೆಂದುಕೊಂಡಿದ್ದೇನೆ, ಯಾರಾದರೂ ಕೇಳಬೇಕಲ್ಲ ಎನ್ನುತ್ತಿದ್ದಂತೆ ಪಕ್ಕದಲ್ಲಿದ್ದ ನೀಲು ಅವನ ಕಡೆ ಕೋಪದಿಂದ ನೋಡಿದಳು. ಹೋಗು, ನಾಚಿಕೆ ಇಲ್ಲದವನೇ, ಮೊದಲು ನಾನು ಅಭಿನವ್ನ ಮದುವೆ ಮಾಡುತ್ತೇನೆ, ಆಮೇಲೆ ನಿನ್ನದು. ಸ್ನೇಹ ಅವನ ತಲೆಯ ಮೇಲೆ ಹೊಡೆದು ಹೇಳಿದಳು. ಅಮ್ಮ, ಮಾಡಿಬಿಡಿ, ಅವರ ಮದುವೆ ನಾನು ಯಾವಾಗಲೂ ಕೇಳುತ್ತಿದ್ದೇನೆ, ನೀವು ಕೇಳುತ್ತಿಲ್ಲ. ಅವನ ಮಾತುಗಳನ್ನು ನಿರ್ಲಕ್ಷಿಸಿ ಸ್ನೇಹ ಪ್ರಕೃತಿ ಮತ್ತು ಶ್ರೀರಾಧಳ ಕಡೆ ನೋಡಿ ಹೇಳಿದಳು. ಮಕ್ಕಳೇ, ನೀವು ಇಬ್ಬರು ಬಿಡುವಾಗಿದ್ದರೆ ನಾಳೆ ಅಭಿನವ್ಗಾಗಿ ಹುಡುಗಿ ನೋಡಲು ಹೋಗೋಣವೇನು ಎಂದುಕೊಂಡಿದ್ದೇನೆ. ನಾನು ಈಗಾಗಲೇ ಅಮ್ಮನಿಗೆ ಹೇಳಿದ್ದೇನೆ ಅಲ್ವಾ ಅಮ್ಮ? ಅಯ್ಯೋ, ಇದು ಒಳ್ಳೆಯ ಕೆಲಸ. ಯಾರದ್ದು ಹುಡುಗಿ ಅತ್ತೆ? ನನಗೂ ತಿಳಿಸಿ, ನೀವು ಇಷ್ಟೊಂದು ವಿಷಯ ಮುಚ್ಚಿಟ್ಟಿದ್ದೀರಾ. ಶ್ರೀರಾಧ ಹಣ್ಣಿನ ತಟ್ಟೆಯನ್ನು ಎತ್ತುತ್ತಾ ಹೇಳಿದಳು. ಹಸನ ಸಿಂಘಾನಿಯಾ ದೇವರಾಜ್ ಸಿಂಘಾನಿಯಾರ ಏಕೈಕ ಮಗಳು, ಹಿಂದಿನಿಂದ ಬಂದ ನೀಲಾ ಹೇಳಿದಳು. ತುಂಬ ಒಳ್ಳೆಯ ಹುಡುಗಿಯ ಅಭಿನವ್ಗೂ ಇಷ್ಟವಿದೆ. ಬನ್ನಿ ಅತ್ತಿಗೆ, ನಾನು ಅದೇ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ. ಇವರ ಜೊತೆ ಎಲ್ಲರನ್ನ ಅಸಹನಾಳನ್ನು ಭೇಟಿ ಮಾಡಿಸಿಕೊಳ್ಳಬೇಕೆಂದುಕೊಂಡಿದ್ದೇನೆ. ಏನಂತೀರಾ? ಖಂಡಿತ, ನಾಳೆಯೇ ಮಾಡೋಣ. ನಾನು ಪಿಹು ಮತ್ತು ಚಾರುಗೆ ನಾಳೆ ಕಾಲೇಜ್ಗೆ ಹೋಗಬೇಡಿ ಎಂದು ಹೇಳುತ್ತೇನೆ. ನಾನು ಕೂಡ ಬರುತ್ತೇನೆ, ಆದಷ್ಟು ತಕ್ಷಣ ಹೇಳಿದ. ಹೌದು ಹೌದು, ನೀನು ಖಂಡಿತ ಕರೆದುಕೊಂಡು ಹೋಗುತ್ತೇವೆ. ಅಭಿನವ್ ಬರದಿದ್ದರೂ ಸರಿ. ತುಂಬ ಹೊತ್ತಿನಿಂದ ಎಲ್ಲರ ಮಾತು ಕೇಳುತ್ತಿದ್ದ ಪಾರ್ವತಮ್ಮನವರು ಹೇಳಿದಾಗ ಎಲ್ಲರೂ ನಕ್ಕರು. ಶ್ರೀರಾಧ ಯಾವಾಗಲೂ ಹಾಸಿಗೆಯ ಮೇಲೆ ಕುಳಿತು ದೀಪಕ್ ಗೌಡನನ್ನು ನೋಡುತ್ತಿದ್ದಳು. ಅವನ ಬಳಿಗೆ ಅವಳಿಗೆ ಮಾತ್ರೆಯನ್ನು ಹೇಗೆ ತೆಗೆದುಕೊಳ್ಳಬೇಕೆಂದು ಹೇಳಿಕೊಡುತ್ತಿದ್ದ. ಶ್ರೀ, ಗಮನವಿಟ್ಟು ನೋಡು, ಮಾತ್ರೆಗಳನ್ನು ಅರ್ಥ ಮಾಡಿಕೊ, ಯಾವುದೋ ಗೊಂದಲ ಮಾಡಿಕೊಳ್ಳಬೇಡ. ಅವನ ಮಾತು ಕೇಳಿ ಶ್ರೀರಾಧ ಅವನ ಕಡೆ ಅಸಮಾಧಾನದಿಂದ ನೋಡಿದಳು. ನಂತರ ಅವನನ್ನು ನೋಡುತ್ತಿದ್ದಂತೆ ಅವಳ ಕಣ್ಣುಗಳು ನಗತೊಡಗಿದ್ದವು. ಬೂದು ಬಣ್ಣದ ಟ್ರೌಸರ್ ಮತ್ತು ಡಾರ್ಕ್ ಗ್ರೀನ್ ಬಣ್ಣದ ವಿ ನೆಕ್ ಟಿ ಶರ್ಟ್ನಲ್ಲಿ ಅವನ ಚೆಲ್ಲಾಪಿಲ್ಲಿಯಾದ ಕೂದಲು, ಅದರ ಮೇಲೆ ಅವಳ ಮುಖದ ಮೇಲೆ ಬರುತ್ತಿದ್ದ ಅವನ ಕೂದಲು, ಅವನು ಕೈಗಳಿಂದ ಅದನ್ನು ಸೈಡ್ ಮಾಡಿಕೊಳ್ಳುತ್ತಿದ್ದ ಶೈಲಿ, ಅವನ ಮುಖದಲ್ಲಿ ಆ ಗಂಭೀರತೆ ಅವನನ್ನು ಇನ್ನಷ್ಟು ಆಕರ್ಷಕನಾಗಿ ಮಾಡುತ್ತಿತ್ತು. ಅವನು ಆಳವಾದ ಧ್ವನಿಯಲ್ಲಿ ಹೇಳಿದ. ಕೇಳಿ. ದೀಪಕ್ ಗೌಡ ಕಣ್ಣೆತ್ತಿ ಅವಳ ಕಡೆ ನೋಡಿ ಹೇಳಿದ. ಹೇಳು. ಇಲ್ಲಿ ನನ್ನ ಹತ್ತಿರ ಬಂದೆ. ಶ್ರೀರಾಧ
ತೋಳುಗಳನ್ನು ಚಾಚಿ ಹೇಳಿದಳು. ದೀಪಕ್ ನಗುತ್ತಾ ಮುಂದೆ ಬಂದ. ಆದರೆ ಏನೋ ನೆನಪಾಗಿ ಹಿಂದೆ ಸರಿದ. ಇಲ್ಲ, ಹೀಗೆ ಮಾಡಿ ನನ್ನ ಕಂಟ್ರೋಲ್ ತಪ್ಪಿಸಬೇಡ. ಡಾಕ್ಟರ್ ಬೇಡ ಅಂದಿದ್ದಾರೆ. ಶ್ರೀರಾಧಾ ಮುಖ ಸಪ್ಪೆ ಮಾಡಿಕೊಂಡಳು. ಆಗ ದೀಪಕ್ ಅವಳ ಬಳಿ ಕುಳಿತು ಪ್ರೀತಿಯಿಂದ ಅವಳ ಹಣೆಗೆ ಮುತ್ತಿಟ್ಟು ಹೇಳಿದ, ನಿನಗೆ ಗೊತ್ತಲ್ಲ, ನಾನು ಹತ್ತಿರ ಬಂದರೆ ನನ್ನ ಪ್ರಜ್ಞೆ ಕಳೆದುಕೊಳ್ಳುತ್ತೇನೆ ಎಂದು. ಶ್ರೀ, ನಿನಗೆ ಮತ್ತು ನನ್ನ ಮಗುವಿಗೆ ಯಾವುದೇ ನೋವು ನೀಡಲು ಬಯಸುವುದಿಲ್ಲ. ಅದನ್ನು ನೀನು ಎಂದಿಗೂ ನೀಡಲು ಸಾಧ್ಯವಿಲ್ಲ. ಶ್ರೀರಾಧಾ ಅವನ ಮಾತು ಮುಗಿಯುವ ಮುನ್ನವೇ ಹೇಳಿ ಅವನನ್ನು ತಬ್ಬಿಕೊಂಡಳು. 4 ತಿಂಗಳು ಕಳೆದಿತ್ತು. ಇಷ್ಟು ದಿನಗಳಲ್ಲಿ ಶ್ರೀರಾಧಾ ಗರ್ಭಧಾರಣೆಗೆ 5 ತಿಂಗಳುಗಳು ಬಂದಿತ್ತು. ಅವಳ ಹೊಟ್ಟೆ ಸ್ವಲ್ಪ ಕಾಣಲು ಪ್ರಾರಂಭವಾಗಿತ್ತು. ಈ ದಿನಗಳಲ್ಲಿ 2 ಒಳ್ಳೆಯ ವಿಷಯಗಳು ನಡೆದಿದ್ದವು. ಮೊದಲನೆಯದಾಗಿ ದೇವರಾಜ್ ಹೆಗಡೆಯವರೇ ಸ್ವಂತ ಚಾರುಳ ಕೈಯನ್ನು ಪರಂಗಾಗಿ ಕೇಳಿದ್ದರು. ಅದನ್ನು ಮನೆಯವರೆಲ್ಲರೂ ಸಹಜವಾಗಿಯೇ ಒಪ್ಪಿಕೊಂಡರು. ಅದರಿಂದ ಚಾರು ಮತ್ತು ಅಭಿನವ್ ಮದುವೆಯ ಸಮಾರಂಭಗಳು ಒಟ್ಟಿಗೆ ಇಡಲಾಗಿತ್ತು ಮತ್ತು ಪಾರ್ವತಮ್ಮನವರು ಎಲ್ಲವನ್ನ ತಮ್ಮ ಕಣ್ಣಿನಲ್ಲಿ ಮಾಡಲು ಸಮಾರಂಭವನ್ನು ಗೌಡರ ಬಂಗಲೆಯಲ್ಲಿಯೇ ಇರಿಸಿದರು. ಇಲ್ಲಿ ಸರಿಸಲು ಇನ್ನೊಂದು ಕಾರಣವೇನೆಂದರೆ ಶ್ರೀರಾಧಳನ್ನು ಪದೇ ಪದೇ ಕರೆದೊಯ್ಯುವ ಕಷ್ಟವಾಗಬಾರದು ಎಂದು ಮತ್ತು ನಮ್ಮ ಪ್ರಿಯ ಜೋಡಿಗಳಾದ ಆದರ್ಶ್ ಮತ್ತು ನೀಲು ತಮ್ಮದೇ ಪ್ರೇಮದ ಹಾದಿಯಲ್ಲಿ ಸಂಪೂರ್ಣವಾಗಿ ಮುಂದೆ ಹೋಗಿ ಮನೆಯವರ ಬಳಿ ಮಾತನಾಡಲು ಅವಕಾಶ ಹುಡುಕುತ್ತಿದ್ದರು. ಅದು ಅವರಿಗೆ ತುಂಬಾ ಬೇಗ ಸಿಗುವುದಿತ್ತು. ಗೌಡರ ಬಂಗಲೆ ಸಂತೋಷದ ಮನೆಯಾಗಿತ್ತು. ಇಂದು ಅಲ್ಲಿನ ಚಟುವಟಿಕೆ ಅಭಿನವ್ ಮತ್ತು ಚಾರುಳ ಅರಿಶಿನ ಶಾಸ್ತ್ರದಿಂದ. ಅದೇ ಸಮಯದಲ್ಲಿ ದೀಪಕ್ ಕೋಣೆಯಲ್ಲಿ ಒಂದು ಬೇರೆಯದ್ದೇ ಯುದ್ಧ ನಡೆದಿತ್ತು. ಕೇಳಿ, ನಾನು ಈ ಲೆಹೆಂಗಾ ಧರಿಸಿಕೊಳ್ಳಲಿ. ಇವತ್ತು ಎಷ್ಟು ಸುಂದರವಾಗಿದೆ. ಶ್ರೀರಾಧಾ ಬಹಳ ಸುಂದರವಾದ ಹಳದಿ ಬಣ್ಣದ ಜರಿ ಕೆಲಸವಿರುವ ಲೆಹೆಂಗಾವನ್ನು ದೀಪಕ್ನಿಗೆ ತೋರಿಸಿದಳು. ಇಲ್ಲ, ಅದು ತುಂಬ ಭಾರವಾಗಿದೆ. ಏನಾದರೂ ಹಗುರವಾದದ್ದು ಧರಿಸು. ಆದರೆ ನಾನು ನಡೆಯಬೇಕಿಲ್ಲವಲ್ಲ, ಸುಮ್ಮನೆ ಧರಿಸಿ ಕುಳಿತುಕೊಳ್ಳುತ್ತೇನೆ, ಶ್ರೀರಾಧಾ ಮನವೊಲಿಸುತ್ತಾ ಹೇಳಿದಳು. ಹೇಳಿದರಲ್ಲವೇ ಇಲ್ಲ ಎಂದು. ನಿನಗೆ ಅನಿಸುವುದಿಲ್ಲವೇ ಶ್ರೀ, ಇತ್ತೀಚೆಗೆ ನೀನು ಪ್ರತಿ ಕೆಲಸವನ್ನು ನಾನು ಬೇಡ ಅಂದಿದ್ದನ್ನೇ ಮಾಡುತ್ತೀಯ? ದೀಪಕ್ ಗೌಡ ಆ ಲೆಹೆಂಗಾವನ್ನು ಕೈಯಿಂದ ತೆಗೆದು ಸೋಫಾದ ಮೇಲೆ ಹಾಕುತ್ತಾ ಹೇಳಿದ. ನೀವು ಯಾಕೆ ಕೋಪ ಮಾಡಿಕೊಳ್ಳುತ್ತಿದ್ದೀರಾ? ಪ್ರತಿ ಸಮಯ ನಿಮ್ಮ ಮಾತನ್ನೇ ಕೇಳುತ್ತೇನೆ. ಶ್ರೀ, ಹೀಗೆ ನಡೆ. ಶ್ರೀ, ಅದು ತಿನ್ನು. ಶ್ರೀ, ನಿಧಾನವಾಗಿ ನಡೆ. ಶ್ರೀ, ಮೆಟ್ಟಿಲುಗಳ ಮೇಲೆ ಒಬ್ಬರೇ ನಡೆಯಬೇಡ. ಅವಳು ಅವನ ಶೈಲಿಯನ್ನು ಅನುಸರಿಸುತ್ತಾ ಹೇಳಿದಳು. ಹೌದು, ಅಂದ ಮೇಲೆ ನೀನು ಇವನ್ನೆಲ್ಲವನ್ನ ಗಮನದಲ್ಲಿಟ್ಟುಕೊಂಡರೆ ನಾನು ಇಷ್ಟೆಲ್ಲ ಹೇಳಬೇಕಾಗಿಲ್ಲವಲ್ಲ. ಆದರೆ ಇಲ್ಲ, ನಿನಗೆ ಇಂದಿಗೂ ನನ್ನ ತಿಂಡಿ, ಊಟ, ಬಟ್ಟೆ, ಈ ಹಾಸಿಗೆ, ಚಾದಾರ, ಈ ಕೋಣೆ ಎಲ್ಲವನ್ನ ನೀನೇ ನೋಡಿಕೊಳ್ಳಬೇಕು. ಇಡೀ ಜೀವನಮಾನ ಇರುತ್ತೆ ನಿನ್ನ ಜೊತೆ. ಸತ್ತಿಲ್ಲ ನಾನು. ದೀಪಕ್ ಈ ಮಾತು ಹೇಳುತ್ತಿದ್ದಂತೆಯೇ ಅವನು ತಕ್ಷಣ ನಿಂತು ಹೋದ. ತಾನು ತುಂಬ ಹೇಳಿಬಿಟ್ಟೆ ಎಂದು ಅವನಿಗೆ ಅರ್ಥವಾಗಿತ್ತು. ಅವನು ತಕ್ಷಣ ತಿರುಗಿ ಶ್ರೀರಾಧಳ ಕಡೆ ನೋಡಿದಾಗ ಅವಳು ಸುಮ್ಮನೆ ಆ ಕಡೆ ನೋಡುತ್ತಿದ್ದಳು. ಕಣ್ಣುಗಳು ತೇವಗೊಂಡಿದ್ದವು. ಕೈಯಲ್ಲಿದ್ದ ತನ್ನ ಶರ್ಟ್ ಎಸೆದು ಅವನು ತಕ್ಷಣ ಅವಳ ಬಳಿ ಹೋದ. ಐ ಆಮ್ ಸಾರಿ ಶ್ರೀ, ನನ್ನ ಆ ಉದ್ದೇಶ ಇರಲಿಲ್ಲ. ದೀಪಕ್ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಹೇಳಿದ. ಶ್ರೀರಾಧಾ ಅವನನ್ನು 2 ನಿಮಿಷ ನೋಡಿದಳು. ಮತ್ತೆ ಮುಂದೆ ಬಂದು ಅವನನ್ನು ತಬ್ಬಿಕೊಂಡಳು. ಹೀಗೆ ಹೇಳಬೇಡಿ. ನೀವಿಲ್ಲದೆ ನಾನು ಬದುಕುವುದು ಕನಸಿನಲ್ಲಿಯೂ ಯೋಚಿಸಲಾರೆ. ನೀವು ಇದ್ದರೆ ಮಾತ್ರ ನಾನು ಇರುವುದು. ಎಂದಿಗೂ ಹೀಗೆ ಹೇಳಬೇಡಿ. ನಾನು ಹಾಗೆ ಹೇಳುತ್ತಿಲ್ಲ. ಕೇವಲ ನೀನಲ್ಲ, ನಾನಿಲ್ಲದೆ ನೀನಿರಲಾರೆ, ನೀನಿಲ್ಲದೆ ನಾನೂ ಇರಲಾರೆ. ಶ್ರೀ, ಸುಮ್ಮನೆ. ಇತ್ತೀಚೆಗೆ ನಾನು ನಿನ್ನ ಬಗ್ಗೆ ಸ್ವಲ್ಪ ಚಿಂತಿಸುತ್ತಿರುತ್ತೇನೆ. ಒಂದು ಕಡೆ ಮದುವೆ ಮನೆ, ಇನ್ನೊಂದು ಕಡೆ ನೀನು. ಕೆಲಸ ಮಾಡುವುದನ್ನು ನಿಲ್ಲಿಸುವುದೇ ಇಲ್ಲ. ನಾನು ಈಗಲೂ ಪ್ರತಿ ವಿಷಯವನ್ನು ನಿನ್ನ ಕೈಗೆ ಕೊಡುತ್ತೇನೆ. ಅಂದ ಮೇಲೆ ಯೋಚಿಸು. ನಿನ್ನ ಬಗ್ಗೆ ಚಿಂತೆ ಮಾಡದೇ ಇರುತ್ತೇನಾ? ನೀನು ನನ್ನ ಜೀವನದ ಪ್ರತಿ ಕ್ಷಣವಾಗಿ ಬಿಟ್ಟಿದ್ದೀಯ. ನಿನಗೆ ಹೇಗೆ ಅನಿಸುತ್ತಿರಬಹುದು ಎಂದು ಯೋಚಿಸು. ಈ ಸ್ಥಿತಿಯಲ್ಲಿ ನೀನು ಓಡಾಡುವುದು ಸರಿ ಸರಿ, ನಾನು ಗಮನದಲ್ಲಿಟ್ಟುಕೊಳ್ಳುತ್ತೇನೆ. ಈಗ ನೀವು ಕೂಡ ಬಟ್ಟೆ ಬದಲಾಯಿಸಿಕೊಳ್ಳಿ, ಸಮಾರಂಭ ಪ್ರಾರಂಭವಾಗಲಿದೆ. ಹಾಗಲ್ಲ, ಹೀಗೆ. ಶ್ರೀರಾಧಾ ಅವನ ಕಡೆ ನೋಡಿ ಹೇಳಿದಳು. ದೀಪಕ್ ಅವಳ ಮುಖವನ್ನು ಹಿಡಿದು ತನ್ನ ತುಟಿಗಳನ್ನು ಅವಳ ತುಟಿಯ ಮೇಲಿಟ್ಟ ಮುತ್ತಿಟ್ಟ ನಂತರ ಅವನು ಹೇಳಿದ. ಹೀಗೆ ಶ್ರೀರಾಧಾ ನಕ್ಕಳು. ಅರಿಶಿನ ಶಾಸ್ತ್ರ ಪ್ರಾರಂಭವಾಗಿತ್ತು. ಅಭಿನವ್ ಮತ್ತು ಚಾರು ಇಬ್ಬರನ್ನ ಬೇರೆ ಬೇರೆ ಕಡೆ ಕೂರಿಸಲಾಗಿತ್ತು. ಇಬ್ಬರಿಗೂ ಅರಿಶಿನ ಹಚ್ಚಲಾಗಿತ್ತು. ಇಡೀ ಕುಟುಂಬ ಸಂತೋಷದಿಂದ ಅದರಲ್ಲಿ ಭಾಗಿಯಾಗಿತ್ತು. ಹಾಸನಾಳ ಅರಿಶಿನವನ್ನು ಈಗ ಅಭಿನವ್ಗೆ ಹಚ್ಚಿದ ನಂತರ ಕಳುಹಿಸಿಕೊಡಬೇಕಾಗಿತ್ತು. ಆದರ್ಶ್ ಅದರ ಕಾಯುತ್ತಿದ್ದ, ಏಕೆಂದರೆ ಅರಿಶಿನವನ್ನು ತರುವ ಕೆಲಸ ಅವನದಾಗಿತ್ತು. ಶೇಖಾವತ್ ಕುಟುಂಬದವರು ಇಲ್ಲಿ ಹತ್ತಿರದ ಒಂದು ರೆಸಾರ್ಟ್ನಲ್ಲಿ ತಂಗಿದ್ದರು. ಆದ್ದರಿಂದ ಅವರ ಅರಿಶಿನ ತರುವ ಕೆಲಸವನ್ನು ಅಭಿಷೇಕ್ ಪೂರ್ಣಗೊಳಿಸಿ, ಶ್ರೀರಾಧಾ ಬನ್ನಿ,
ಹುಷಾರಾಗಿ. ಇಬ್ಬರಿಗೂ ಅರಿಶಿನ ಹಚ್ಚಿ ಸ್ನೇಹ ದೂರದಿಂದ ಕೂಗಿದಳು. ಹೌದು ದೊಡ್ಡತ್ತೆ, ನೀವು ಒಮ್ಮೆ ಪ್ರಕೃತಿಯನ್ನು ಕರೆದು ಬಿಡಿ. ಅವರು ಇನ್ನೂ ಅರಿಶಿನ ಹಚ್ಚಿಲ್ಲ. ಶ್ರೀರಾಧಾ ಅಲ್ಲಿಯೇ ಹೇಳಿದಳು. ನಾನು ಇಲ್ಲೇ ಇದ್ದೇನೆ ಶ್ರೀರಾಧಾ, ನೀನು ನಡೆ, ನಾನು ಅತಿಥಿಗಳನ್ನು ಒಮ್ಮೆ ನೋಡಿಕೊಳ್ಳುತ್ತೇನೆ. ಅತ್ತೆ ಒಳಗೆ ಚಾರು ಶಗುನ ಬಳೆಗಳು ತರಲು ಹೋಗಿದ್ದಾರೆ. ಪ್ರಕೃತಿ ಅವನ ಹಿಂದೆ ಹೋಗುತ್ತಾ ಹೇಳಿದಳು. ಹಳದಿ ಬಣ್ಣದ ಸುಂದರವಾದ ಸೀರೆ ಧರಿಸಿ ಇಂದು ತುಂಬ ಚೆನ್ನಾಗಿ ಕಾಣುತ್ತಿದ್ದಳು ಚಾರು. ಎಲ್ಲರೂ ಅವರನ್ನು ನೋಡಿ ನಗುತ್ತಿದ್ದರು ಮತ್ತು ನೀಲು ಅವಳನ್ನು ಚುಡಾಯಿಸುತ್ತಿದ್ದಳು. ಅಯ್ಯೋ, ನನ್ನ ನಾದಿನಿಯನ್ನು ತೊಂದರೆಗೊಳಿಸಬೇಡಿ, ನಿನ್ನ ಸರದಿ ಕೂಡ ಬರುತ್ತದೆ ನೀಲು, ಅಂದು ನೋಡೋಣ. ನೀಲು ಕಡೆ ಕೈ ತೋರಿಸಿ ಶ್ರೀರಾಧಾ ಹೇಳಿದಳು. ಆಗ ನೀಲು ದೊಡ್ಡ ಕಣ್ಣುಗಳಿಂದ ಶ್ರೀರಾಧಾಳನ್ನು ನೋಡಿದಳು. ಅಮ್ಮ, ಎಷ್ಟು ಸಮಯ ಬೇಕು? ಯಾವಾಗಲೂ ನನ್ನನ್ನು ತಡೆ ಹಿಡಿದಿದ್ದೀರಾ. ಅಣ್ಣನಿಗೆ ಅರಿಶಿನ ಹಚ್ಚಿ ಬೇಗನೆ, ನನಗೆ ನಾಳೆ ಸಂಗೀತದ ತಯಾರಿ ಮಾಡಬೇಕಾಗಿದೆ. ಆದರ್ಶ್ ಮಕ್ಕಳಂತೆ ಮುಖ ಮಾಡಿಕೊಂಡು ಸ್ನೇಹರನ್ನು ಕೇಳಿದ. ಯಾವಾಗಲೂ ರೈಲು ಹಿಡಿಯಬೇಕಾಗಿದೆ ನಿನಗೆ? ಸಂಗೀತದ ತಯಾರಿಯೆಲ್ಲ ನೀನು ಏನು ಮಾಡುತ್ತಿದ್ದೀಯಾ? ಅದಕ್ಕಾಗಿಯೇ ನಿನಗೆ ಮೊದಲೇ ವೆಡ್ಡಿಂಗ್ ಪ್ಲ್ಯಾನರನ್ನು ಬುಕ್ ಮಾಡಿದ್ದೀಯಾ ಅಂತ. ಮತ್ತೆ ಏನು ಮಾಡಬೇಕು ನಿನಗೆ? ಸ್ನೇಹ ಕೂಡ ಅದೇ ಶೈಲಿಯಲ್ಲಿ ಹೇಳಿದಳು. ಹೌದು, ಅಂದ ಮೇಲೆ ಯಾವ ಹಾಡಿಗೆ ನೃತ್ಯ ಮಾಡಬೇಕು ಅಥವಾ ಮಾಡಬಾರದು ಅದನ್ನು ಕೂಡ ಸೆಟ್ ಮಾಡಬೇಕಲ್ಲ. ಮತ್ತೆ ಅವರ ಪ್ರಾಕ್ಟೀಸ್, ಅದರಲ್ಲಿ ನನ್ನ ಸಹಾಯಕ್ಕೆ ಜನ ಕಡಿಮೆ. ಅತ್ತಿಗೆ ಗರ್ಭಿಣಿ, ಚಾರುಳದ್ದು ಮದುವೆ ಇದೆ. ದೀಪಕ್ ಅಣ್ಣ ವಿಷಯವೇ ಬೇಡ. ಅಭಿನವ್ ಮತ್ತು ಅಭಿಷೇಕ್ ಅಣ್ಣ ಟೇಸ್ಟ್ ಹಾಡುಗಳ ಬಗ್ಗೆ ತುಂಬ ಚೆನ್ನಾಗಿದೆ ಅಂದರು. ನಂಬಲಾಗದು. ಮತ್ತೆ ಉಳಿದವರು ಯಾರು? ನಾನು, ನೀಲು, ಪೀಹು ಮತ್ತು ಪ್ರಕೃತಿ ಅತ್ತಿಗೆ. ಅವರಿಗೆ ಅಮ್ಮ ಇವತ್ತು ಪ್ರಪಂಚದ ಎಲ್ಲ ಕೆಲಸಗಳನ್ನು ಕೊಟ್ಟಿದ್ದಾರೆ. ಆದರ್ಶ್ ಮುಖ ಮಾಡಿಕೊಂಡು ಹೇಳಿದ. ಕೆಲವೊಮ್ಮೆ ನಿನ್ನ ನಾಲಿಗೆಗೂ ಕೆಲಸ ಕೊಡು, ಕೆಲಸ ಬೇಗ ಆಗುತ್ತದೆ. ನೋಡಿಲ್ಲ ಎಷ್ಟು ಸ್ಪೀಡ್ ಇದೆ? ನೀಲಾ ಅವನ ಬೆನ್ನಿನ ಮೇಲೆ ಕೈ ಹಾಕಿ ಹೇಳಿದಳು. ಅಯ್ಯೋ ಅಮ್ಮ, ನೀವು ಕೂಡ. ಅರಿಶಿಣದ ಕಾರ್ಯಕ್ರಮ ಸಂಪನ್ನವಾಯಿತು. ನಾಳೆ ಮೆಹಂದಿ ಮತ್ತು ಸಂಗೀತ ಎರಡೂ ಇದ್ದವು. ಅದಕ್ಕಾಗಿ ಸಿದ್ಧತೆಗಳು ಪ್ರಾರಂಭವಾಗಿದ್ದವು. ಈ ಬಾರಿ ಕಾರ್ಯಕ್ರಮವನ್ನು ರೆಸಾರ್ಟ್ನಲ್ಲೇ ಇರಿಸಲಾಗಿತ್ತು. ಏಕೆಂದರೆ ಸಿಂಘಾನಿಯಾ ಕುಟುಂಬ, ಶೇಖಾವತ್ ಕುಟುಂಬ ಮತ್ತು ಗೌಡರ ಕುಟುಂಬ ಮೂರು ಪಕ್ಷದವರು ಸೇರಿದ್ದರು. ಆದ್ದರಿಂದ ನಾಳೆಯ ಎಲ್ಲ ಸಿದ್ಧತೆಗಳು ಈಗಲೇ ನಡೆಯುತ್ತಿದ್ದವು. ಒಂದು ಭವ್ಯ ಸಮಾರಂಭದ ಆಯೋಜನೆ ಮಾಡಲಾಗಿತ್ತು ಎರಡು ಕುಟುಂಬಗಳ ಕಡೆಯಿಂದ. ಮೆಹಂದಿ ಮತ್ತು ಸಂಗೀತ ನಂತರ ಬಹಳ ಸಡಗರದೊಂದಿಗೆ ಎರಡು ಜೋಡಿಗಳ ವಿವಾಹ ಸಂಪನ್ನವಾಯಿತು. ಹಿರಿಯರ ಆಶೀರ್ವಾದದೊಂದಿಗೆ ಅವರು ತಮ್ಮ ಹೊಸ ಜೀವನಕ್ಕೆ ಪ್ರವೇಶಿಸಿದರು. ಕೇಳಿ ತಲೆ ಕೆಳಗಾಕಿ ಮಲಗಿದ್ದ ದೀಪಕ್ನ ಕರೆದಳು. ಇತ್ತೀಚಿನ ದಿನಗಳಲ್ಲಿ ಮದುವೆ ಮತ್ತು ಕೆಲಸದ ಕಾರಣದಿಂದ ಅವನು ತುಂಬ ಸುಸ್ತಾಗಿ ಮಲಗಿದ್ದ. ಅವನು ಮೊದಲು ಪಕ್ಕಕ್ಕೆ ತಿರುಗಿಕೊಂಡಾಗ ಆಗ ಶ್ರೀರಾಧಾ ಅವನನ್ನು ಅಲುಗಾಡಿಸಿ ಎಬ್ಬಿಸಿದಳು. ಕೇಳಿ. ದೀಪಕ್ ಎದ್ದು ಅವಳ ಕಡೆ ತನ್ನದೇ ನಿದ್ದೆ ಕಣ್ಣುಗಳಿಂದ ನೋಡಿ ಹೇಳಿದ. ಏನಾಯಿತು? ಯಾವುದಾದರೂ ತೊಂದರೆಯೇ? ಎಲ್ಲಾದರೂ ನೋವಾಗುತ್ತಿದೆಯೇ? ನಾನು ಡಾಕ್ಟರ್ಗೆ ಫೋನ್ ಮಾಡುತ್ತೇನೆ. ಇಲ್ಲ, ಬನ್ನಿ, ಎಲ್ಲಾದರೂ ಸುತ್ತಿಕೊಂಡು ಬರೋಣ, ನನಗೆ ನಿದ್ದೆಯೇ ಬರುತ್ತಿಲ್ಲ. ದೀಪಕ್ ತನ್ನ ಕಣ್ಣುಗಳನ್ನು ಚೆನ್ನಾಗಿ ಬಿಚ್ಚಿ ಮೊದಲು ಗಡಿಯಾರದ ಕಡೆ ನೋಡಿ ನಂತರ ಅವಳ ಕಡೆ ನೋಡಿದ. ಶ್ರೀ, ರಾತ್ರಿ 2 ಗಂಟೆ, ನಾವು ಎಲ್ಲಿಗೆ ಹೋಗಬೇಕು? ಬನ್ನಿ, ಇಲ್ಲಿ ಮಲಗಿ, ನಾನು ನಿಮಗೆ ನಿದ್ದೆ ಬರುವಂತೆ ಮಾಡುತ್ತೇನೆ. ಮತ್ತೆ ಮಲಗಿತೊಡಗಿದ್ದ. ಇಲ್ಲ, ನನಗೆ ನಿದ್ದೆ ಬರುತ್ತಿಲ್ಲ. ಸರಿ, ಸುತ್ತಿಕೊಂಡು ಬರುವುದು ಬೇಡ, ಕೂತು ಮಾತನಾಡೋಣ. ಶ್ರೀರಾಧಾ ಅವನ ಭುಜಕ್ಕೆ ಹೊರಗಿಕೊಂಡು ಹೇಳಿದಳು. ಸರಿ, ಏನು ಮಾತನಾಡೋಣ ಹೇಳು ಎಂದು ದೀಪಕ್ ಕೂತಲ್ಲೇ ಕಣ್ಣು ಬಿಟ್ಟುಕೊಂಡು ಹೇಳಿದ. ಏನಾದರೂ ಸರಿ. ಮತ್ತು ತಿರುಗಿ ನೋಡಿದ. ದೀಪಕ್ ಹಾಸಿಗೆ ಆಧಾರದ ಮೇಲೆ ಕೂತಲ್ಲೇ ನಿದ್ದೆ ಮಾಡುತ್ತಿದ್ದ. ನೀವು ನಿದ್ದೆ ಮಾಡುತ್ತಿದ್ದೀರಾ? ಇಲ್ಲ ಅಂದೆ. ಅವನು ಬಲವಂತವಾಗಿ ಕಣ್ಣು ಬಿಟ್ಟು ಹೇಳಿದ. ನನಗೆ ಹಸಿವಾಗುತ್ತಿದೆ. ಶ್ರೀ ಅವನ ಕಡೆ ನೋಡಿ ಮುಗ್ಧತೆಯಿಂದ ಹೇಳಿದಳು. ದೀಪಕ್ ಅವಳ ಮಾತು ಕೇಳಿ ಅವಳನ್ನು 2 ನಿಮಿಷ ನೋಡಿದ. ನಂತರ ಹೇಳಿದ. ಇಷ್ಟು ರಾತ್ರಿ ಏನು ತಿನ್ನುತ್ತೀಯಾ? ಏನಾದರೂ ಸಿರಿ. ನೀವು ಹೀಗೆ ಮಾಡಿ, ಆಲೂಗಡ್ಡೆ ಪರೋಟ ಮೊಸರಿನ ಜೊತೆ ಅಥವಾ ಆಲೂಗಡ್ಡೆ ಟಿಕ್ಕಿ ಮಾಡಿಕೊಡಿ. ಶ್ರೀರಾಧಾ ಈ ಬೇಡಿಕೆ ಕೇಳಿ ದೀಪಕ್ ಗೌಡ ಆಶ್ಚರ್ಯದಲ್ಲಿಯೇ ಮುಳುಗಿದ್ದ. ನಂತರ ಬಹಳ ಪ್ರೀತಿಯಿಂದ ಹೇಳಿದ. ಆದರೆ ನನಗೆ ಇದೆಲ್ಲ ಮಾಡುವುದು ಬರುವುದಿಲ್ಲ. ಸರಿ, ಹಾಗಾದರೆ ಚಿಂತೆ ಇಲ್ಲ. ನೀವು ನನ್ನ ಜೊತೆ ನಿಂತುಕೊಳ್ಳಿ, ನಾನು ಸ್ವತಃ ಮಾಡಿಕೊಳ್ಳುತ್ತೇನೆ. ಇಲ್ಲ, ನೀನು ಜಾಸ್ತಿ ಹೊತ್ತು ನಿಲ್ಲಬಾರದು, ನಾನೇ ಮಾಡುತ್ತೇನೆ. ನೀನು ಬರೀ ಹೇಳು. ದೀಪಕ್ ಎಚ್ಚರಿಕೆ ನೀಡುತ್ತಾ ಹೇಳಿದ. ಅಡುಗೆ ಮನೆಯಲ್ಲಿ ನಿಂತಿದ್ದ ದೀಪಕ್ ಯಾವಾಗಲೂ ಪಕ್ಕದಲ್ಲಿ ಕುಳಿತಿದ್ದ ಶ್ರೀರಾಧಾಳ ಸೂಚನೆಯ ಮೇರೆಗೆ ಆಲೂಗಡ್ಡೆ ಪರೋಟ ಮಾಡುವ ವಿಫಲ ಪ್ರಯತ್ನ ಮಾಡುತ್ತಿದ್ದ. ಕೊನೆಗೆ 1 ಗಂಟೆಯ ಕಠಿಣ ಪರಿಶ್ರಮದ ನಂತರ ಕೆಲಸ ಪೂರ್ಣವಾಯಿತು. ಅಷ್ಟರಲ್ಲಾಗಲೇ ಇಡೀ ಅಡುಗೆ ಮನೆಯ ಸ್ಥಿತಿ ಹಾಳಾಗಿತ್ತು. ಗೊತ್ತಿಲ್ಲ ಯಾವ ದೇಶದ ನಕ್ಷೆಯಂತೆ ಆಲೂಗಡ್ಡೆ ಪರೋಟ ಇತ್ತು. ಶ್ರೀರಾಧಾ ತಿಂದಾಗ ಅದರಲ್ಲಿ ಉಪ್ಪೇ ಇರಲಿಲ್ಲ. ಆದರೆ ತನ್ನ ಅಪ್ರಬುದ್ಧ ಪತಿದೇವರ ಪರಿಶ್ರಮವನ್ನು ಗಮನದಲ್ಲಿಟ್ಟುಕೊಂಡು ಅವಳು ಅದನ್ನು ಹಾಗೆಯೇ ತಿಂದಳು. ಇತ್ತೀಚೆಗೆ ಶ್ರೀರಾಧಾಳನ್ನು ದೀಪಕ್ ತನ್ನ ಹತ್ತಿರವೇ ಇಟ್ಟುಕೊಳ್ಳುತ್ತಿದ್ದ. ಕೆಲವೊಮ್ಮೆ ಅವನು ಕೆಲಸದ ಕಾರಣದಿಂದ ಸ್ವಲ್ಪ ತಡವಾದರೂ ಶ್ರೀರಾಧಾ ಸಿಡುಕುತ್ತಿದ್ದಳು. ದೀಪಕ್ ತನ್ನ
ಪೂರ್ಣ ಪ್ರಯತ್ನ ಮಾಡುತ್ತಿದ್ದ. ಅವಳಿಗೆ ಪೂರ್ತಿ ಸಮಯ ನೀಡಲು. ಅತಿ ಹೆಚ್ಚಾಗಿ ಅವನು ಕಚೇರಿಯಿಂದ ದಿನಕ್ಕೆ ಒಮ್ಮೆ ಮನೆಗೆ ಬರುತ್ತಿದ್ದ. ಶ್ರೀರಾಧಾ ಇತ್ತೀಚೆಗೆ ಸ್ವಂತ ಕಚೇರಿಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ದಿನವಿಡೀ ಕಚೇರಿಯ ಕೆಲಸ ಮತ್ತು ಮನೆಯಲ್ಲೂ ದೀಪಕ್ ಹೆಚ್ಚು ತನ್ನ ಪ್ರತಿ ಕೆಲಸವನ್ನು ಶ್ರೀರಾಧಾಳಂತೆ ಮಾಡಲು ಪ್ರಯತ್ನಿಸುತ್ತಿದ್ದ. ಏಕೆಂದರೆ ಅದು ಸರಿಯಾಗದಿದ್ದರೆ ಆ ಕೆಲಸವನ್ನು ಸ್ವಂತ ಮಾಡಲು ಪ್ರಾರಂಭಿಸುತ್ತಿದ್ದಳು ಮತ್ತು ದೀಪಕ್ ಅದಕ್ಕೆ ಬಿಡುತ್ತಿರಲಿಲ್ಲ. ಅದರ ನಂತರ ರಾತ್ರಿ ವೇಳೆ ಅವನು ಪ್ರಜ್ಞೆ ತಪ್ಪಿ ಮಲಗುತ್ತಿದ್ದ. ಶ್ರೀರಾಧಾಳಿಗೆ ನಿದ್ದೆಯೇ ಬರುತ್ತಿರಲಿಲ್ಲ. ಹಾಗಾಗಿ ಕೆಲವೊಮ್ಮೆ ಅವಳು ರಾತ್ರಿ ಅವನನ್ನು ಎಬ್ಬಿಸುತ್ತಿದ್ದಳು ಮತ್ತು ಕೆಲವೊಮ್ಮೆ ಸುಸ್ತಾಗಿ ಅವನು ಮಲಗಿದ್ದನ್ನು ಕಂಡು ಅವನ ಮೇಲೆ ತುಂಬ ಪ್ರೀತಿ ಬಂದು ಅವನೇ ನೋಡುತ್ತಿರುತ್ತಿದ್ದಳು. ಯಾರೋ ಸರಿಯಾಗಿಯೇ ಹೇಳಿದ್ದಾರೆ, ಅಮ್ಮ ತನ್ನ ಮಗುವನ್ನು ಹೊಟ್ಟೆಯಲ್ಲಿ ಸಾಕುತ್ತಾಳೋ ಅಂದ ಮೇಲೆ ತಂದೆ ಅವನ ಭವಿಷ್ಯಕ್ಕಾಗಿ ತನ್ನ ತಲೆಯಲ್ಲಿ ಸಾಕಿಕೊಳ್ಳುತ್ತಾನೆ. ತನ್ನ ಮಗುವಿಗಾಗಿ, ತನ್ನ ಹೆಂಡತಿಗಾಗಿ ತಾನು ಹಗಲಿರುಳು ದುಡಿಯುತ್ತಾನೆ. ಈಗ ಹೆಚ್ಚಾಗಿ ಶ್ರೀರಾಧಾ ನಿದ್ದೆ ಬರದಿದ್ದಾಗ ದೀಪಕ್ನನ್ನು ತೊಂದರೆಗೊಳಿಸದೆ ತನ್ನನ್ನು ತಾನು ಬಿಡುವಾಗಿಟ್ಟುಕೊಳ್ಳಲು ಕೆಲಸ ಹುಡುಕಿಕೊಳ್ಳುತ್ತಿದ್ದಳು. ಅವಳು ಹೆಚ್ಚಾಗಿ ಆ ಕೆಲಸವನ್ನು ಮತ್ತೆ ಮಾಡುತ್ತಿದ್ದಳು. ಅದನ್ನು ದೀಪಕ್ ಈಗ ತಪ್ಪು ಮಾಡತೊಡಗಿದ್ದ ಮತ್ತು ಬೆಳಗಿನ ಒಂದು ವಿಷಯವೂ ಸಿಗುತ್ತಿತ್ತು. ದೀಪಕ್ ಕೋಪಗೊಂಡು ಅವಳ ಜೊತೆ ಜಗಳವಾಡುತ್ತಿದ್ದ. ಯಾಕೆ ರಾತ್ರಿ ಈ ಕೆಲಸ ಮಾಡುತ್ತೀಯ? ನಿದ್ದೆ ಮಾಡು, ಒಂದು ವೇಳೆ ಏನಾದರೂ ತೊಂದರೆಯಾದರೆ ಎಂದು. ಕೆಲವೊಮ್ಮೆ ಶ್ರೀರಾಧಾಳನ್ನು ತನ್ನ ಪತಿಯ ಈ ರೂಪ ಕಂಡು ಅವಳಲ್ಲಿ ಪ್ರೀತಿ ತುಂಬಿ ಬರುತ್ತಿತ್ತು. ಶ್ರೀ ಅತ್ತಿಗೆ, ಮಾಲ್ಗೆ ಹೋಗೋಣವೇ? ಒಂದು ದಿನ ಪಿಹು ಅವಳ ಬಳಿ ಬಂದಳು. ಇಲ್ಲ, ಅವನು ಹೇಳುವ ಮೊದಲೇ ದೀಪಕ್ ಹೇಳಿದ, ದಯವಿಟ್ಟು ಹೋಗಲು ಬಿಡು. ಚಾರು ಕೂಡ ಇಲ್ಲ ಮತ್ತು ಆದರ್ಶನ ಅವರು ಬರಲು ಸಾಧ್ಯವಾಗುತ್ತಿಲ್ಲ. ಅಭಿನವ್ ಮತ್ತು ಸಾಸನ ಅತ್ತಿಗೆ ತಮ್ಮ ಹನಿಮೂನ್ಗೆ ಹೋಗಿದ್ದಾರೆ. ಇಲ್ಲದಿದ್ದರೆ ಅತ್ತಿಗೆಯ ಜೊತೆ ಕರೆದುಕೊಂಡು ಹೋಗುತ್ತಿದ್ದೆ. ನಾನು ನೋಡಿಕೊಳ್ಳುತ್ತೇನೆ ಅತ್ತಿಗೆಯನ್ನು. ಒಂದು ವೇಳೆ ನಂಬಿಕೆ ಇಲ್ಲದಿದ್ದರೆ ನೀವು ಜೊತೆಗೆ ಬನ್ನಿ. ಹೌದು ಬನ್ನಿ, ನಾನು ಕೂಡ ಮನೆಯಲ್ಲಿದ್ದು ಬೋರ್ ಆಗುತ್ತಿದೆ. ಸುಸ್ತಿ ಬರೋಣ. ಬಹಳ ಬೇಡಿಕೆಯ ನಂತರ ಕೊನೆಗೆ ದೀಪಕ್ ಒಪ್ಪಿಕೊಂಡ. ಸರಿ, ನಾನು ಪ್ರಕೃತಿ ಅತ್ತಿಗೆಯನ್ನು ಕೂಡ ಕರೆದುಕೊಂಡು ಬರುತ್ತೇನೆ. ಮಾಲ್ನಲ್ಲಿ ಶಾಪಿಂಗ್ ಮಾಡುತ್ತಿದ್ದಾಗ ಶ್ರೀರಾಧಾಳ ಕಣ್ಣುಗಳು ದೀಪಕ್ನ ಮೇಲೆ ಬಿತ್ತು. ಅವನು ಅಲ್ಲೇ ಕೌಂಟರ್ ಪಕ್ಕದಲ್ಲಿ ನಿಂತು ಮೊಬೈಲ್ ನೋಡುತ್ತಿದ್ದ. ಡಾರ್ಕ್ ಆರೆಂಜ್ ಟೀ ಶರ್ಟ್, ಅದರ ಮೇಲೆ ಬ್ಲ್ಯಾಕ್ ಪ್ಯಾಂಟ್, ಕೈಯಲ್ಲಿ ಮೊಬೈಲ್, ಮಣಿಕಟ್ಟಿನ ಮೇಲೆ ಗಡಿಯಾರ. ತನ್ನಲ್ಲಿಯೇ ಮುಳುಗಿದ್ದ ಅವನು ತುಂಬ ಆಕರ್ಷಕವಾಗಿ ಕಾಣುತ್ತಿದ್ದ. ಅಲ್ಲಿ ಕೌಂಟರ್ ಮೇಲೆ ನಿಂತಿದ್ದ ಸೇಲ್ಸ್ ಗರ್ಲ್ನನ್ನು ಬಿಡಿ ಮಾಲ್ನಲ್ಲಿರುವ ಬಹುತೇಕ ಹುಡುಗಿಯರು ಅವನನ್ನೇ ನೋಡುತ್ತಿದ್ದರು. ಶ್ರೀರಾಧಾ ಕೆಳಗೆ ಬಾಗಿ ತನ್ನ ಮೇಲೆ ಕಣ್ಣು ಹಾಯಿಸಿಕೊಂಡಳು. ಸಡಿಲವಾದ ಮ್ಯಾಕ್ಸಿ ಗೌನ್, ಮೇಲೊಂದು ಬ್ಲ್ಯಾಕ್ ಸ್ಟೋಲ್, ಕೆಳಗೆ ಕಂಫರ್ಟಬಲ್ ಸ್ಲೀಪರ್. ಗರ್ಭಧಾರಣೆಯ ಕಾರಣದಿಂದ ಅವಳ ತೂಕ ಕೂಡ ಹೆಚ್ಚಾಗಿತ್ತು. ಅಕಸ್ಮಾತ್ ಅವಳ ಮನಸ್ಸು ಹಾಳಾಯಿತು. ಮನಸ್ಸಿನಲ್ಲಿ ವಿಚಿತ್ರ ಆಲೋಚನೆಗಳು ಬರತೊಡಗಿದವು. ಅದರ ನಂತರ ಶಾಪಿಂಗ್ ಮಾಡುವಲ್ಲಿ ಅವಳ ಮನಸ್ಸೇ ಇರಲಿಲ್ಲ. ದಾರಿಯುದ್ದಕ್ಕೂ ಪ್ರಕೃತಿ ಮತ್ತು ಪಿಹು ಅವಳ ಮನಸ್ಸನ್ನು ಸರಿಪಡಿಸುತ್ತಿದ್ದರು. ಆದರೆ ಶ್ರೀರಾಧಾ ಆಗಾಗ ದೀಪಕ್ನನ್ನೇ ನೋಡುತ್ತಾ ಅವರೆಲ್ಲವರನ್ನ ನೆನಪಿಸಿಕೊಳ್ಳುತ್ತಿದ್ದಳು. ಕೇಳಿ, ನಾನು ದಪ್ಪ ಆಗಿದ್ದೇನಾ ಮತ್ತು ಈಗ ಚೆನ್ನಾಗಿ ಕಾಣುತ್ತಿಲ್ಲವೇ? ಕೋಣೆಗೆ ಬಂದು ಅವಳು ಮೊದಲು ದೀಪಕ್ನಿಗೆ ಈ ಪ್ರಶ್ನೆ ಕೇಳಿದಳು. ಹೌದು, ಅದರಲ್ಲಿ ದೊಡ್ಡ ವಿಷಯವೇನಿದೆ ಶ್ರೀರಾಧಾ? ಈಗ ಸ್ವಲ್ಪ ತೂಕ ಹೆಚ್ಚಾಗಿರಬಹುದು. ಗರ್ಭಧಾರಣೆಯಲ್ಲಿ ಸಹಜ. ಅಂದ ಮೇಲೆ ನೀವು ಹೇಳುತ್ತಿರುವುದು ನಾನು ದಪ್ಪ ಆಗಿದ್ದೇನೆ ಎಂದು? ಶ್ರೀರಾಧಾ ಈ ಬಾರಿ ಕಣ್ಣುಗಳು ತೇವಗೊಂಡು ಕೇಳಿದಳು. ದೀಪಕ್ ಅವಳ ಕಡೆ ನೋಡಿದ ಮತ್ತು ಕಣ್ಣುಗಳು ತುಂಬಿದ್ದನ್ನು ನೋಡಿದ ತಕ್ಷಣ ಅವಳ ಬಳಿ ಬಂದ. ಇಲ್ಲ ಶ್ರೀರಾಧಾ, ನನ್ನ ಉದ್ದೇಶ ಅದಾಗಿರಲಿಲ್ಲ. ಮಗುವೇ, ಈಗ ನೀನು ಇಷ್ಟೊಂದು ಮುದ್ದಾಗಿ ಗೋಲು ಮೂಲು ಆಗಿದ್ದೀಯಾ. ಈಗ ನೀನು ನನಗೆ ಮೊದಲಿಗಿಂತ ಜಾಸ್ತಿ ಚೆನ್ನಾಗಿ ಕಾಣುತ್ತಿದ್ದೀಯಾ. ದೀಪಕ್ ಅವಳನ್ನು ತಬ್ಬಿಕೊಂಡು ಹೇಳಿದ. ಅಂದರೆ ಮೊದಲು ಕಡಿಮೆ ಚೆನ್ನಾಗಿ ಕಾಣುತ್ತಿದ್ದೇನಾ? ಶ್ರೀರಾಧಾ, ಏನಾಗಿದೆ ನಿನಗೆ? ಎಂತಹ ಮಾತುಗಳನ್ನು ಆಡುತ್ತಿದ್ದೀಯಾ? ಇಂದಿನ ಭಾಗ ನಿಮಗೆ ಹೇಗನಿಸ್ತು? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ಕತೆ ಚೆನ್ನಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾಳೆ ಶ್ರೀರಾಧಾ ಮತ್ತು ದೀಪಕ್ ಗೌಡರ ಅಂತಿಮ ಪ್ರಯಾಣದಲ್ಲಿ ಭೇಟಿಯಾಗೋಣ. ತಪ್ಪದೇ ಬನ್ನಿ. ಈ ಸಣ್ಣ ಸುಂದರವಾದ ಪೂರ್ಣ ಕತೆ ನಿಮಗೆ ಹೇಗನಿಸ್ತು? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.